ಎಲ್ಲ ಬಂಧು ಮಿತ್ರರಿಗೆ ನಮಸ್ಕಾರ. 7 ಬೆಟ್ಟಗಳ ಮೇಲೆ ನಿಂತಿರುವ ವೆಂಕಟೇಶ್ವರ ಸ್ವಾಮಿ. ತಿರುಪತಿ ತಿರುಮಲ ದೇವಸ್ಥಾನ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದ್ದು 7 ಬೆಟ್ಟಗಳ ಮೇಲೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಪ್ರಸಿದ್ಧ ಪುಣ್ಯಸ್ಥಳ. ಈ ಬೆಟ್ಟಗಳು ಆದಿಶೇಷನ ಹೆಡೆಗಳನ್ನು ಸೂಚಿಸುತ್ತದೆ. ಆ 7 ಬೆಟ್ಟಗಳು ಶೇಷಾದ್ರಿ, ನೀಲಾದ್ರಿ, ಗರುಡಾದ್ರಿ, ಅಂಜನಾದ್ರಿ, ವೃಷಭಾದ್ರಿ, ನಾರಾಯಣಾದ್ರಿ, ವೆಂಕಟಾದ್ರಿ. 7 ಹೆಡೆ ಹೊಂದಿರುವ ತಿರುಮಲ ಬೆಟ್ಟಕ್ಕೆ ಶೇಷಾಚಲಂ ಎಂದು ಹೇಳುತ್ತಾರೆ. 7ನೇ ಬೆಟ್ಟದ ಮೇಲೆ ಮುಖ್ಯ ದೇವಸ್ಥಾನ ಇರುವುದರಿಂದ ಸಪ್ತಗಿರಿಗಳ ದೇವಾಲಯ ಎಂದು ಕರೆಯಲಾಗುತ್ತದೆ. ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ತಾನಾಗಿ ಮೂಡಿದ್ದು ಇದು ಆದಿವರಾಹ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದಿದೆ. ವೈಕುಂಠದಿಂದ ಭೂಮಿಗೆ ಬಂದಾಗ ಶ್ರೀ ವೆಂಕಟೇಶ್ವರ ಮೊದಲ ಹೆಜ್ಜೆ ಇಟ್ಟಿದ್ದು ಶ್ರೀವಾರಿ ಪಾದಲು ನಾರಾಯಣಾದ್ರಿಯಲ್ಲಿ. ಶ್ರೀ ವೆಂಕಟೇಶ್ವರನಿಗೆ ಭಕ್ತರು ಶ್ರೀನಿವಾಸ, ಬಾಲಾಜಿ, ಗೋವಿಂದ ಎಂದು ಹೆಸರುಗಳಿಂದ ಪೂಜಿಸುತ್ತಾರೆ. ವಿಷ್ಣುವಿನ ರೂಪದಲ್ಲಿ ವೆಂಕಟೇಶ್ವರ ಬಂದ ಎಂದು ಕಲಿಯುಗ ವೈಕುಂಠ ಎಂಬ ಹೆಸರು ಪಡೆದುಕೊಂಡಿದೆ. ಶ್ರೀ ಸ್ವಾಮಿ ಪುಷ್ಕರಣಿ ಎಂಬ ಪವಿತ್ರ ನೀರಿನ ಕಲ್ಯಾಣಿಯ ದಕ್ಷಿಣ ದಂಡೆಯಲ್ಲಿದೆ. ಗರ್ಭಗೃಹಕ್ಕೆ ಆನಂದ ನಿಲಯ ಎಂದು ಹೇಳುತ್ತಾರೆ. ಈ ದೇವಾಲಯ ವೈಖಾಸನ ಆಗಮ ಸಂಪ್ರದಾಯ ಅನುಸರಿಸುತ್ತದೆ. ವೈಖಾಸನ ಆಗಮ ಎಂದರೆ ಮೂರ್ತಿ ಸ್ಥಾಪಿಸಿ ಪೂಜಿಸಿ ಉತ್ಸವ ಮಾಡುವ ಪದ್ಧತಿ. ದೇವಾಲಯದ 7 ದಿನಗಳ ಸೇವೆಗಳಲ್ಲಿ ಸೋಮವಾರ ವಿಶೇಷ ಪೂಜೆ, ಮಂಗಳವಾರ ಅಷ್ಟದಳ ಪಾದ ಪದ್ಮ ಆರಾಧನೆ, ಬುಧವಾರ ಸಹಸ್ರ ಕಳಶ ಅಭಿಷೇಕ, ಗುರುವಾರ ತಿರುಪ್ಪವಾದ, ಶುಕ್ರವಾರ ಅಭಿಷೇಕ ನಿಜಪದ ದರ್ಶನಂ. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ದರ್ಶನ ಪಡೆಯಲು ಹೋಗುತ್ತಾರೆ. ದೇವರಿಗೆ ಪೂಜೆ ಸಲ್ಲಿಸಿ ಪ್ರಸಾದ ಪಡೆದ ನಂತರ ದೇವಸ್ಥಾನದ ಸ್ವಚ್ಛತೆ ಬಗ್ಗೆ ಅರಿವು ಮಾಡಿಕೊಳ್ಳಬೇಕು. ನಮ್ಮ ಮನಸ್ಸಿನ ಇಚ್ಛೆಯನ್ನು ದೇವರಿಗೆ ಒಪ್ಪಿಸಿ ನಂತರ ಅಲ್ಲಲ್ಲೇ ಪ್ಲಾಸ್ಟಿಕ್ ಚೀಲಗಳು ಹರಿದಾಡಲು ಬಿಟ್ಟು ಬರುತ್ತವೆ. ಭಕ್ತರು ಶುಚಿತ್ವದ ಬಗ್ಗೆ ಜಾಗೃತರಾಗಬೇಕು. ಬಂಧುಗಳೇ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.